ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ಘನಕ್ಕೆ ಘನ ಮಹಿಮ ನೆಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಹೆಸರು, ಅವರ ವಚನಾಂಕಿತ ಅಖಂಡೇಶ್ವರ. ಎಷ್ಟು ಚಂದ ಇಟ್ಟಾರ ಅವ್ರ ಹೆಸರು ಅಖಂಡೇಶ್ವರ. ಅವ್ರ ದೇವರಿಗೆ ಹೆಸರಿಟ್ಟಾರ. ಅವ್ರು ನಮ್ಮ ದೇವರ ಮನಿ ದೇವ್ರು ಬೇರೆ, ಮನದ ದೇವ್ರು ಬೇರೆ, ಜಾತಿ ದೇವ್ರು ಬೇರೆ, ಧರ್ಮ ದೇವ್ರು ಬೇರೆ, ನಡ್ಕೊಳ್ಳೋ ದೇವ್ರು ಬೇರೆ. ಅವ್ರ ನಮ್ಮ ದೇವ್ರು ಕಂಡು ತುಂಡಾಗ್ಯಾವ. ಆದ್ರೆ ಅವ್ರ ದೇವ್ರು ಅಖಂಡೇಶ್ವರ ಅಂತ ಹೆಸರಿಟ್ಟಾರ. ಅವ್ರು ಅಖಂಡೇಶ್ವರ ಅಂತ ಯಾರಿಗ ಅನ್ಬೇಕಂದ್ರ, ಈಗ ತಾಯಂದಿರದಿರಿ ನೀವು, ಈಗ ತಾಳಿ ಹಾಕೊಂತೀರಿ. ತಾಳಿ ನೋಡ್ರಿ, ಮಣಿ, ತಾಳಿಯ ಮಣಿಗಳೆಲ್ಲ ತುಂಡು ಭಿನ್ನ ಭಿನ್ನದಾವ್. ಆದ್ರ ತಾಳಿಯನ್ನ ಪೋಣಿಸಿದ ದಾರ ಅಖಂಡ ಐತದ. ಹಂಗ ಈ ಜಗತ್ತು ನೋಡ್ಲಿಕ್ಕೆ ಖಂಡವಾಗಿ ಕಂಡ್ರು ಈ ಜಗತ್ತನ್ನ ಪೋಣಿಸಿದ ಸೂತ್ರ ದೇವರು ಅವನ ಅಖಂಡ ಇರುವುದಕ್ಕಾಗಿ ಅವನ ಅಖಂಡೇಶ್ವರ ಅಂತ ಹೆಸರು. ಅವನು ಅಖಂಡೇಶ್ವರ. ಅವ ಅಂತನ ಮನುಷ್ಯನೇ ಜೀವನವೇ ಒಂದು ಪೂಜೆ ಆಗಬೇಕು. ಪೂಜೆ ಅಂದ್ರೆ ಗುಡ್ಯಾಗ ಹೋಗಿ ಮಾಡೋದಲ್ಲ, ನಿನ್ನ ದೇಹ ದೇವಾಲಯ ಆಗಬೇಕು. ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ. ನಿನ್ನ ಮನಸ್ಸು ಗರ್ಭಗುಡಿಯಾಗಬೇಕು, ನಿನ್ನ ದೇಹ ದೇವಾಲಯ ಆಗಬೇಕು, ನಿನ್ನ ಎದೆಯೊಳಗ ಪರಮಾತ್ಮನ ಪ್ರತಿಷ್ಠಾಪನೆಯಾಗಬೇಕು. ಅದಕ್ಕೆ ಸತ್ಯ ದೇವರು ಅಂತ ಕರೀತಾರೆ. ಇಷ್ಟು ಪ್ರತಿಷ್ಠಾಪನೆ ಆತು ಅಂದ್ರ ನೀ ಏನ್ ಮಾತಾಡಿದ್ದೆಲ್ಲ ಸದ್ವಚನ. ಅದು ಯಾಕಂದ್ರೆ ಒಳಗ ಸತ್ಯ ದೇವ ಇರ್ತಾನೆ. ಏನು ವಿಚಾರ ಮಾಡ್ತೀಯ ಅದು ಸದ್ ವಿಚಾರ, ಏನು ಕೆಲಸ ಮಾಡ್ತೀಯ ಅದು ಸದಾಚಾರ, ಏನು ಭಾವಿಸ್ತೀಯ ಅದು ಎಲ್ಲ ಸದ್ಭಾವ. ಯಾಕಂದ್ರೆ ನಿನ್ನ ಜೀವನವೇ ಪೂಜೆ ಆಗ್ತೈತಿ, ದೇವರಿದೆ ಕುಂತಾನೆ. ನೀನು ದೇವರನ್ನ ಗುಡಿಯೊಳಗೆ ಪೂಜೆ ಮಾಡುವನಲ್ಲ, ನಿನ್ನ ಎದೆಯೊಳಗಿಟ್ಟು ಪೂಜೆ ಮಾಡವ. ಅದಕ್ಕೆ ನಿನ್ನ ಜೀವನವೇ ಒಂದು ಆರಾಧನೆ. ನಾವು ದೇವರನ್ನ ಗುಡಿಯೊಳಗಿಟ್ಟು ಪೂಜೆ ಮಾಡುವುದಲ್ಲ, ದೇವರನ್ನ ಎದೆಯೊಳಗಿಟ್ಟು ಪೂಜೆ ಮಾಡಿದ್ರೆ ಜೀವನ ಒಂದು ಬದುಕೇ ಆರಾಧನೆ ಅಷ್ಟೆ. ಬದುಕು ಆರಾಧನೆಯಾಗಬೇಕು, ಬದುಕೊಂದು ಪೂಜೆಯಾಗಬೇಕಲ್ಲ. ಹೆಂಗ್ ಬದುಕಬೇಕು ಮನುಷ್ಯ? ಸದಾಚಾರಿಯಾಗಿ ಬದುಕೋದು. ಸತ್ಯವನ್ನ ನೀ ಅರಿತಿ ಅಂದ್ರ ಅದು ಜ್ಞಾನ ಮಾರ್ಗ. ಸತ್ಯವನ್ನ ತಿಳಿದ್ರ ಜ್ಞಾನ ಮಾರ್ಗ.